ನಮಸ್ಕಾರದವರು ಹೇಗಿದ್ರಿ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾವು ಹೊಂಟಿವಿ ನಮ್ಮ ಊರಿಗೆ ಬಿಜಾಪುರಕ್ಕೆ. ಇಲ್ಲಿ ನಾವು ಈ ಸದ್ಯಕ್ಕೆ ಕಾಳಿಗೆಯಲ್ಲಿದ್ದೀವಿ. ಟೈಮ್ ನೋಡ್ರಿ, ಎಕ್ಸಾಕ್ಟಾಗಿ 6:20 ಒಳಗೈತಿ. 7ನೇ ತಾರೀಕು ನೋಡ್ರಿ. ನೋಡೋಣ ಎಷ್ಟು ಗಂಟೆಗೆ ಹೋಗಿ ಮುಟ್ತೀವಿ ಅಂತೇಳಿ. ಇವತ್ತು ವೇಟ್ ಕೊಡ್ತಾ ಇರ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿಬಿಡ್ರಿ. ಯಾವ ಥರ ಜರ್ನಿ ಇರ್ತದೆ ನಿಮ್ಗೆ ಗೊತ್ತಾಗುತ್ತೆ. ಸದ್ಯಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವೇನು ನೋಡಕತ್ತಿರಲ್ಲ, ಇದೇ ಕೊಡದ್ರು. ನಿಮ್ಗೆ ಬೋರ್ಡ್ ತೋರಿಸ್ಬೇಕಂದ್ರೆ ಇಲ್ಲಿ ಯಾವುದು ಬೋರ್ಡ್ ಇಲ್ಲ ಸೈಡಲ್ಲಿ. ನೋಡ್ರಿ, ನಾವು ಬ್ಯಾನರ್ ತೋರಿಸ್ಲಕತ್ತೀನಿ. ಎಲ್ಲಂದ್ರೆ ಇಲ್ಲಿ ರೋಡ್ ಬ್ರೇಕ್ಗಳು, ಹಸುಗಳು ಅಡ್ಡ ತಿಡ್ಡ ನಿಂತ್ಕೊಂಡ್ಬಿಟ್ಟಾವ. ಆದಷ್ಟು ಯಾರು ಬೈಕ್ ಆಮೇಲೆ ಇನ್ನೊಂದು ಮತ್ತೊಂದು ತಗೊಂಡು ಹೋಗ್ತಾ ಇದ್ರಿ, ಸ್ವಲ್ಪ ನೈಟ್ ಹೋಗ್ತಾ ಇರೋರು ಸ್ವಲ್ಪ ಹುಷಾರಾಗಿ ಹೋಗ್ರಿ. ಯಾಕಂದ್ರೆ ಅಡ್ಡ ತಿಡ್ಡ ಯಾವ ಹಸುಗಳಾಗ್ಲಿ, ನಾಯಿಗಳಾಗ್ಲಿ, ಇನ್ನಿತರ ಪ್ರಾಣಿಗಳಾಗ್ಲಿ ಅಡ್ಡ ತಿಡ್ಡ ಬಂದಾಗೆಲ್ಲ ಆಕ್ಸಿಡೆಂಟ್ ಆಗ್ತಾವ. ನಿಮ್ನೆ ನಂಬ್ಕೊಂಡು ಮನೆಯಲ್ಲಿ ಹೆಂಡ್ರು ಮಕ್ಕಳು ತಂದೆ ತಾಯಿ ಎಲ್ಲ ಕೈಕೊಂಡು ಕೂತ್ಕೊಂಡಿರ್ತಾರ. ಅದಕ್ಕಾಗಿ ನೀವು ಆದಷ್ಟು ಸ್ಲೋ ಆಗಿ ಹೋಗ್ರಿ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ. ಇಲ್ಲಿವರೆಗೂ ನೀರು ಬಂದಿತ್ತ, ಏನ್ ನೋಡ್ತಾ ಇದ್ರಲ್ಲ ಪ್ಲೇಸ್, ಇಲ್ಲಿವರೆಗೂ ನೀರು ಬಂದಿತ್ತ ಹೇಳ್ತಾರ. ಅದೆಷ್ಟು ಸತ್ಯನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಯಾಕಂದ್ರೆ ನಾವು ಬಂದಾಗ ಯಾವ್ದು ನೀರು ಇರ್ಲಿಲ್ಲ. ಹಾಗಾಗಿ ನಮ್ಗೂ ಕೂಡ ಎಲ್ಲಿವರೆಗೂ ನೀರು ಬಂದಿತ್ತ ಅಂದಾಜು ಹೇಳಕ್ಕಾಗಲ್ಲ. ಈ ಏನು ನೋಡ್ತಾ ಇದ್ರಲ್ಲ, ನಾವು ನೋಡಿರೋ ಪ್ರಕಾರ ಇಲ್ಲಿವರೆಗೂ ನೀರು ಬಂದಿತ್ತು ಅನ್ಬೋದು. ಯಾಕಂದ್ರೆ ಇಲ್ಲಿ ನೀರು ಹಾಯ್ದು ಹೋಗಿರೋದು ಏನು ಹೋಗಿರುತ್ತಲ್ಲ, ಈ ಕಡೆ ನೋಡಿ ಕಂಟಿಗಳು ಯಾವ ತರ ಬಾಗ್ಯದ ಅಂತ. ಅಲ್ಲಿ ನೀರ್ ಕಾಣಿಸಲ್ಲ, ನಿಮ್ ಕತ್ತಲ್ಲಿ ಕಾಣಿಸಲ್ಲ. ಎಲ್ಲ ಬ್ರಿಡ್ಜ್ ಎಲ್ಲ ಈ ತರ ಯಾಕೆ ಹೋಗದ. ಆದಷ್ಟು ಈ ತರ ನೈಟ್ ಹೋಗೋರೆಲ್ಲ ಸ್ವಲ್ಪ ಈ ಮಳೆಗಾಲಲ್ಲ, ಯಾಕಂದ್ರೆ ರೋಡ್ಗಳು ಗುಂಡಿ ಬಿದ್ದಿರ್ತಾವ, ಮಳೆ ಬಂದು ಕೊಚ್ಕೊಂಡ್ ಹೋಗಿರ್ತಾವ. ಅವರೆಲ್ಲ ಸ್ವಲ್ಪ ಹುಷಾರಾಗಿ ಹೋಗಿರತ್ತ ಹೇಳಕ್ ಇಷ್ಟಪಡ್ತಾ ಇದೀನಿ. ಇದೇ ನೋಡ್ರಿ ಬ್ರಿಡ್ಜು, ಇದು ಹಳ್ಳದ ಬ್ರಿಡ್ಜು. ಅಲ್ಲಿವರೆಗೂ ನೀರ್ ಬಂದಿತ್ತ ಹೇಳ್ತಾರ. ಅದೆಷ್ಟು ಸತ್ಯನೋ ಎಷ್ಟು ಸುಳ್ಳು ಗೊತ್ತಿಲ್ಲ. ಇಲ್ಲಿ ನೀರು ನೋಡಿ, ಇದೇ ನೀರು ನಿಮ್ಗೆ ಕಾಣಿಸಲ್ಲ ನೋಡಿ ಯಾವ ತರ ಕೊಡದ್ರು ಗುಡಿ. ಯಾರು ನೋಡಿಲ್ಲ, ನಮಗೂ ಓಟ್ ತೋರ್ಸಕ್ ಆಗ್ಲಿಲ್ಲ. ಹಾಗಾಗಿ ನಿಮ್ಗೆ ಇಲ್ಲಿರೋರು ಯಾರಾದ್ರೂ ಕಾಳಿಗೆಯಲ್ಲಿರೋರಿಗೆ ಇದು ನೋಡ್ರೆ ಗೊತ್ತಾಗುತ್ತೆ ನಾವು ಎಲ್ಲಿ ಹೋಗ್ತಾ ಇದೀವಿ ಏನಂತ. ಅವ್ರಿಗೆ ತೋರಿಸ್ತಾ ಇರೋದು. ಈ ವಿಡಿಯೋ ಯಾವ ಊರವ್ರು ನೋಡ್ತಾ ಇದ್ರೆ ಗೊತ್ತಾಗ್ಬೇಕಂದ್ರೆ ನೀವು ಕಮೆಂಟ್ ಮಾಡಿ, ನಿಮ್ ಊರ ಹೆಸರು. ನೀವು ಇಲ್ಲೊಂದು ಮುಂದೆ ಬೋರ್ಡ್ ಕಾಣಿಸ್ತಾ ಇದೆ, ನಿಮ್ಗೆ ತೋರಿಸ್ತೀನಿ ಯಾವ ಊರು ಅಂತ. ನೋಡ್ರಿ, ಕನ್ಸೂರ್, ಇದು ಕನ್ಸೂರು 0, ಆಮೇಲೆ ಕೋರ್ವಾರ 6 ಕಿಲೋಮೀಟರ್. ನೋಡ್ರಲ್ಲ, ಇಲ್ಲಿದೀವಿ ಸದ್ಯಕ್ಕೆ. ನಾವು ನೈಟ್ ಹೋಗ್ತಾ ಇದೀವಿ. ಎಷ್ಟು ಗಂಟೆಗೆ ಹೋಗಿ ಮುಡ್ತೀವಿ ಅಂತ ಗೊತ್ತಿಲ್ಲ. ಫೋನಲ್ಲಿ ಬೇರೆ ಚಾರ್ಜ್ ಇಲ್ಲ, 20 ಪಾಯಿಂಟ್ ಅದೇ. ಏನಾಗುತ್ತೋ ಗೊತ್ತಿಲ್ಲ. ಎಷ್ಟು ವಿಡಿಯೋ ಮಾಡೋದಾಗುತ್ತೋ ಅಷ್ಟು ಮಾಡ್ತೀವಿ. ಟಿಕೆಟ್ಟು, ಟೋಲ್ಗೇಟು ಎಲ್ಲ ಬಡ್ಡಿ ಮಕ್ಕಳೆಲ್ಲ ಸರ್ಕಾರದವರು ಪ್ರೈವೇಟ್ಗೆಲ್ಲ ಮಾರ್ಬಿಟ್ಟು ಎಲ್ಲ ಹಾಳು ಮಾಡ್ಬಿಟ್ರು ನಮ್ ದೇಶನ. ಬಡ್ಡಿ ಮಕ್ಕಳು ಕುಡಿಯೋ ನೀರಿಗೆಲ್ಲ ದುಡ್ಡು ಕಟ್ಬೇಕು, ಓಡಾಡೋ ರೋಡಿಗೆ ದುಡ್ಡು ಕಟ್ಬೇಕು. ಇನ್ನೇನ್ ಗಾಳಿ ಒಂದ್ ಫ್ರೀ ಸಿಗ್ಲಾಕತ್ತದ, ಅದಕ್ಕೂ ಏನ್ ದುಡ್ಡು ಕಟ್ಟೋದು ಬರ್ತದೋ ಗೊತ್ತಿಲ್ಲ. ಮುಂದ್ ಕಾಲಕ್ಕೆ ರೋಡಿಗೆ ಒಂದ್ ಪಟ್ಟಿ ಇಲ್ಲ, ಏನಿಲ್ಲ. ರೋಡ್ ಬ್ರೇಕ್ ಒಳಗೆ ಹಂಗಂದ್ರಂಗೆ ಬೇಕಾ ಬಿಟ್ಟು ರೋಡ್ ಮಾಡ್ಕೊಂಡು ಹೋಗ್ಬಿಟ್ರ. ಈ ತರ ಆದ್ರೆ ಸಾರ್ವಜನಿಕರು ಸ್ಪೀಡಲ್ಲಿ ಬರುವಾಗ ಏನಾದ್ರು ತಪ್ಪಿ ಒಂದ್ ಸ್ವಲ್ಪ ಗೊತ್ತಾಗ್ಲಿಲ್ಲ ಅಂದ್ರೆ, ಇವಾಗ ನಮಗೂ ಕೂಡ ಗೊತ್ತಾಗ್ಲಿಲ್ಲ ರೋಡ್ ಬ್ರೇಕ್ ಅಲ್ಲಿ ಆಯ್ತು ಇಲ್ಲ ಅನ್ನೋದು. ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲಿ NH ಅಲ್ಲಿ, ಹೈವೇ ಅಲ್ಲಿ ರೋಡ್ ಬ್ರೇಕ್ ಹಾಕಂಗಿಲ್ಲ. ಹಂಗ ಅನ್ಕೊಂಡ್ ನಾವೇನ್ ಮಾಡ್ತೀವಿ, ಸ್ಪೀಡ್ ಆಗಿ ಬಂದ್ಬಿಡ್ತೀವಿ. ಇಲ್ಲಿ ಮುಂದೆ ತೋರಿಸ್ತೀನಿ ಬನ್ನಿ, ಸಾವಿರಾರು ವರ್ಷಗಳ ಇತಿಹಾಸನೇ ಇದೆ ರೋಡ್ಗೆ. ಆ ತರ ರೋಡ್ ನೀವು ಜೀವನದಲ್ಲಿ ಮುಂದೆಲ್ಲಿ ನೀವು ನೋಡಿಲ್ಲ ಅನ್ಕೋತೀನಿ ನಾನು. ಆ ತರ ರೋಡ್ಗಳನ್ನ ತೋರಿಸ್ತೀನಿ ನಿಮ್ಗೆ. ಆದಷ್ಟು ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡ್ಬೇಡ್ರಿ. ಮುಂದೆ ಇಂಟ್ರೆಸ್ಟಿಂಗ್ ಆಗಿರೋ ಎಲ್ಲ ಪ್ಲೇಸ್ಗಳವೆ, ಎಲ್ಲ ನಿಮ್ಗೆ ತೋರಿಸ್ಕೊಂಡೇ ಹೋಯ್ತಾ ಇರ್ತೀನಿ. ನೋಡ್ರಿ, ಫಾಲೋ ಮಾಡೋದೊಂದು ಮರೆಯಕ್ ಹೋಗ್ಬೇಡ್ರಿ. ಯಾಕಂದ್ರೆ ನೀವು ಫಾಲೋ ಮಾಡಿದ್ರೆ ನಮ್ಗೆ ವಿಡಿಯೋ ಮಾಡಕ್ ಆದಷ್ಟು ಹೆಲ್ಪ್ ಆಗುತ್ತಾ, ಆದಷ್ಟು ಇನ್ನೊಂದ್ ಸ್ವಲ್ಪ ಪ್ರೋತ್ಸಾಹ ಸಿಗುತ್ತಾ. ಯಾಕಂದ್ರೆ ನಮ್ಮ ಹತ್ರ ಎಕ್ಸಿಟ್ ಆಗಿ ಕ್ಯಾಮ್ರಾ ಇಲ್ಲ, ಆಮೇಲೆ ಇನ್ನೊಂದು ಗೋಪುರ ಇಲ್ಲ, ಮೈಕ್ ಇಲ್ಲ. ಹಾಗಾಗಿ ವಿಡಿಯೋ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಇನ್ನೊಂದು ವಾಯ್ಸ್ ಕ್ಲಿಯರಿಟಿ ಅಂತೂ ಹೇಳಕ್ಕೆ ಆಗಲ್ಲ. ಯಾಕಂದ್ರೆ ಫೋನಲ್ಲಿ ವಾಯ್ಸ್ ರೆಕಾರ್ಡಿಂಗ್ ಆಗ್ತಾ ಇರುತ್ತಲ್ಲ, ಗಾಳಿ ಇದು, ಆಮೇಲೆ ಈ ಬೈಕ್ದು, ಓಡಾಡೋ ಗಾಡಿಗಳದ್ದು ಎಲ್ಲ ಸೌಂಡ್ ಸೇರ್ಕೊಂಡು ಕರೆಕ್ಟ್ ಆಗಿ ಬರಲ್ಲ ವಾಯ್ಸು. ಅದಕ್ಕಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ಈ ವಿಡಿಯೋಲಿಂತ ಒಂದು 2K ಇಲ್ಲ 1K ಫಾಲೋವರ್ಸ್ ರೀಚ್ ಆದ್ರೆ ನಾನೊಂದು ಚೆನ್ನಾಗಿರೋ ಮೈಕು, ಚೆನ್ನಾಗಿರೋ ಕ್ಯಾಮ್ರಾನ ತಗೊಳಕ್ ಆದಷ್ಟು ಪ್ರಯತ್ನ ಪಡ್ತೀನಿ. ಆದಷ್ಟು ಎಷ್ಟು ಸಬ್ಸ್ಕ್ರೈಬರ್ ಆತಾರೋ, ಎಷ್ಟು ಫಾಲೋವರ್ ಆತಾರೋ ಈ ವಿಡಿಯೋಲಿ, ನನ್ನ ಅನಿಸಿಕೆ ಈ ವಿಡಿಯೋಗೆ 1K ಹತ್ರ ಆಗ್ತೀರಿ ಅಂತ ಅನ್ಕೊಂಡಿದೀನಿ. ಎಷ್ಟು ಜನ ಆಗ್ತೀರಿ ಅಂತ ನೋಡ್ತೀನಿ. ಎಲ್ಲ ನಿಮ್ ಕೈಲಿದೆ, ನಾ ಏನ್ ದುಡ್ಡು ಕೇಳ್ತಾ ಇಲ್ಲ, ಬರೇ ಒಂದು ಫಾಲೋ ಕೇಳ್ತಾ. ಇದು ಸಿಮೆಂಟ್ ಫ್ಯಾಕ್ಟ್ರಿ ವಾಡಿದು. ಏನ್ ನೋಡಕತ್ತಿರಲ್ಲ, ಇದು ಸಿಮೆಂಟ್ ಫ್ಯಾಕ್ಟ್ರಿ. ಈ
ಕಡೆ ಅಯ್ಯಪ್ಪ ಗುಂಡಿ ಅದೇನಿದೇನು ಸ್ವಿಮ್ಮಿಂಗ್ ಪೂಲ್ ಅದು ಒಂದು ತಿಳಿಯಲೈತಲ್ಲ ಮರ ನನಗ. ಕಾರ್ ಬೇರೆ ಹಿಂಗ ಅಡ್ಡ ತರ್ಕೊಂಡಿರ್ತಾನ, ನಾವ್ ಬೇರೆ ಒಳಗ್ ಹೋಗ್ಬೇಕು. ಶಿವ ಶಿವ ನೋಡ್ರಿ, ಅಣ್ಣ ಕಾರ್ ಸಿಗಿ ಬಿದ್ದದ. ಮುಂದ್ಗಡೆ ಒಬ್ಬನೇ ಅದನ, ಕಲ್ ತೆಗಿಲಕತ್ತನ. ನೋಡ್ರಿ ರೋಡ್ ನೋಡ್ರಿ ಅಪ್ಪ ಅಣ್ಣ, ಇಂತ ರೋಡ ನಮ್ಮ ರಾಜಕಾರಣಿಗಳಿಗೆ ಬಿರುದು ಕೊಡ್ಬೇಕು, ಬಿರುದು. ನೋಡ್ರಿ ಹೆಂಗದ. ಅಯ್ಯಪ್ಪೋ ಅಯ್ಯಪ್ಪೋ. ನೋಡ್ರಿ ಫೈನಲ್ ಆಗಿ ನಾವು ಈಗ NH ನ ತಲುಪ್ಲಾಗತ್ತೀವಿ. ಈ ಕಡೆ ಹೋದ್ರ ಗುಲ್ಬರ್ಗ, ಈ ಕಡೆ ಹೋದ್ರ ಜೇವರ್ಗಿ. ಈಗ ಜೇವರ್ಗಿ NH ಹೈವೇ ಹಿಡ್ಕೊಂಡಿವಿ, ಇನ್ನೇನ್ ನಮ್ಗೆ ಚಿಂತಿಲ್ಲ, ಈಜಿಯಾಗಿ ಹೋಗ್ಬೋದು. ಯಾಕಂದ್ರ ಈ ಕಡೆ ರೋಡ್ ಚೆನ್ನಾಗದ, ಈ ಕಡೆ ಇದಂಗ ರೋಡ್ ಇಲ್ಲ. ನೋಡ್ರಿ ಇದೊಂದು ರೋಡ ಎಷ್ಟು ಸ್ಟ್ರೇಟ್ ಆಗ್ಯಾವ ಅಂದ್ರ ಅಲ್ಲಿ ಕಾಣಿಸ್ತದಲ್ಲ ಲೈಟ, ಅಲ್ಲಿವರೆಗೆ ಒಂದು 5 ರಿಂದ 6 ಕಿಲೋಮೀಟರ್ ನೀವು ಈ ಅಪ್ಪಿಂದ ಅಲ್ಲಿ ಆ ಅಪ್ಪುವರೆಗೂ ಒಂದು 5-6 ಕಿಲೋಮೀಟರ್ ಅದೇ ರೋಡು. ಒಂದೇ ಲೈನು, ನೀವು ಸ್ಕೇಲ್ ಹೆಂಗಿರುತ್ತೋ ಆ ತರ ರೋಡ್ ನಿರ್ಮಾಣ ಮಾಡ್ಯಾರ. ಮಧ್ಯೆ ಒಂದು ಫುಲ್ 360 ಟರ್ನಿಂಗ್ ಐತಿ. ಟರ್ನಿಂಗ್ ಇದ್ರೆ ನಿಮ್ಗೆ ಗೊತ್ತಾಗಲ್ಲ ರೋಡ್, ಆ ತರ ಇದನ್ನ ರೋಡ್ನ ಮಾಡ್ಯಾರ. ಯಾವ ತರ ಈಗ ಟೈಮು ನೋಡಿ ನೀವೇ, 9:12 ಆಗದ ಟೈಮು. ಈಗ ನಾವು ಸಿದ್ದಿಗೆ ಹತ್ರ ಅದೀವಿ. ಇನ್ನೇನ್ ಸಿದ್ದಿಗೆ ಒಂದು ಆಲ್ರೆಡಿ ಬಂತು ನೋಡಿ. ಇದು ಈ ಕಡೆ ಹೋದ್ರೆ ಸಿಂಧಿಗೆ ಒಳಗಡೆ ಹೋಗುತ್ತಿದ್ದು. ನಾವು ಸಿಂಧಿಗೆ ಒಳಗಡೆ ಹೋಗಲ್ಲ, ನಾವು ಸ್ಟೇಟು ಈ ಕಡೆ ಬೈಪಾಸ್ ಅಲ್ಲೇ ಹೋಗ್ತೀವಿ. ಸಿಂಧಿ ಒಳಗಡೆ ಹೋದ್ರೆ ಇನ್ನ ಲೇಟ್ ಆಗತ್ತೆ ನಮ್ಗೆ ಹೋಗಕ್ಕ. 9:12 ಆಗೈತಿ. ಲೇಟ್ ಆಗೋ ಕಾರಣಕ್ಕಾಗಿ ನಾವು ಹಿಂಗೆ ಹೊರಗಿಂದ ಹೋಗ್ತೀವಿ. ಸಿಂಧಿ ಹೊರಗಿಂದ ಒಳಗೆ ಹೋದ್ರೆ ಲೇಟ್ ಆಗುತ್ತೆ.